ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ಅನೇಕ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬೋದು. ಅದರಲ್ಲಿ ಈ ಕಾನ್ಸ್ಟಿಪೇಷನ್ ಇದ್ದರೆ ಮಲಬದ್ಧತೆ ಅಂತ, ಇದು ಬರಲು ಕಾರಣ ಮೈದಾ ಮತ್ತು ರೆಡಿಮೇಡ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಡು ಲೀಸ್ಟ್ ಮಾಡೋದು ಜಾಸ್ತಿ ಹೋಗ್ತದೆ. ಎಲ್ಲ ಆಹಾರದಿಂದ ನಮಗೆ ಈ ಕಾನ್ಸ್ಟಿಪೇಷನ್ ಶುರುವಾಗುತ್ತೆ. ಇದನ್ನು ತೊಲಗಿಸ್ಬೇಕಂದ್ರೆ ವೆರಿ ಸಿಂಪಲ್, ನಮ್ಮ ಪ್ರಕೃತಿ ಮೊರೆ ಹೋಗಬೇಕು. ಈ ಪ್ರಕೃತಿ ಮೊರೆ ಹೋಗೋದ್ರಿಂದ ಅದನ್ನು ನಾವು ತೊಲಗಿಸ್ಬೋದು. ಅದನ್ನು ಬಿಟ್ಟು ನಾವು ಅದಕ್ಕೆ ಸಂಬಂಧಪಟ್ಟ ಕೆಲವು ರಾಸಾಯನಿಕ ಚೂರ್ಣಗಳು, ರಾಸಾಯನಿಕ ಟ್ಯಾಬ್ಲೆಟು, ರಾಸಾಯನಿಕ ಔಷಧಿಗಳು ಸೇವನೆ ಮಾಡಿ ಇನ್ನು ಅನೇಕ ರೀತಿಯ ಕಾಯಿಲೆಯನ್ನು ತರಿಸ್ಕೊತೀವಿ. ಅದಲ್ಲದೇ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಅದನ್ನು ದೂರ ಇಡ್ಬೋದು. ಉದಾಹರಣೆಗೆ ಮಜ್ಜಿಗೆ. ಖಾಲಿ ಹೊಟ್ಟೆ ಬೆಳಗಿನ ಜಾವ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಗ್ಲಾಸ್ ಮಜ್ಜಿಗೆಯನ್ನು ಸೇವನೆ ಮಾಡ್ತಾ ಬಂದರೆ, ತಿಳಿ ಮಜ್ಜಿಗೆ ಸೇವನೆ ಮಾಡ್ತಾ ಬಂದರೆ ಅದು ಮಾಯವಾಗುತ್ತೆ. ಕಾರಣ ಇದರಲ್ಲಿ ಈಸ್ಟ್ ಎಂಬ ಒಂದು ಪದಾರ್ಥ ಇರ್ತದೆ, ಆ ಜೀವಿ ಇರ್ತದೆ. ಆ ಜೀವಿ ನಮ್ಮ ಜಠರದಲ್ಲೇ ಹೋಗಿ ಅಲ್ಲಿ ಮಲ್ಟಿಫಿಕೇಷನ್ ಹಾಕ್ಕೊಂಡು ಜೀರ್ಣಕ್ರಿಯೆಗೆ ಸಪೋರ್ಟ್ ಕೊಡ್ತಾರೆ. ಅಲ್ಲದೇ ಈ ಬಾಡಿ ತಂಪಾಗುತ್ತೆ. ಬಾಡಿ ಅದರಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕಸ್ಮಲ್ ಇಲ್ಲದೇ ಅದು ಡಿಟಾಕ್ಸಿಫೈ ಮಾಡೋ ಶಕ್ತಿ ಇದಕ್ಕಿದೆ, ಮಜ್ಜಿಗೆಗಿದೆ. ಅದು ಮಜ್ಜಿಗೆ ಯಾವಾಗ ಕುಡಿದ್ರೆ ಅದಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸು ತಿಳಿ ಮಜ್ಜಿಗೆನ ಸೇವನೆ ಮಾಡೋದು. ಇದರಿಂದ ಬಹಳ ನಮಗೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಈ ಥರ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.